Good morning, children. Today let us start the subject English. Lesson number 3. Cleanliness is next to godliness. Cleanliness ಅಂತಂದರೆ ಸ್ವಚ್ಛತೆ. Cleanliness ಅಂತಂದ್ರೇನು? ಸ್ವಚ್ಛತೆ. We should be clean and tidy. Is next to godliness. ಅಂದರೆ ದೇವರಿಗೆ ಮೆಚ್ಚುಗೆಯಾಗೋದು ಶುದ್ಧವಾಗಿದ್ದರೆ ಮಾತ್ರ ಅಲ್ವಾ? ಗಾಡ್ಲಿನೆಸ್ ಅಂತಂದರೆ ಅದು ಶುದ್ಧತೆ ಇರಬೇಕು. ಸುಮ್ಮನೆ ಹೇಗೇಗೋ ಅಫಾಜಾರ್ಡಾಗಿ ಇದು ಮಾಡ್ಕೊಳ್ಳೋದು ಅಥವಾ ಬೇರೆ ಏನೇನೋ ಕಾಯಿಲೆಗಳನ್ನೆಲ್ಲ ತೊಗೊಂಡು ಬರೋದು, ಕ್ಲಾಸ್ ಗಲೀಜಾಗಿ ಇಟ್ಕೊಳ್ಳೋದು, ಮನೆ ಗಲೀಜು, ಅದು ಚೆನ್ನಾಗಿ ಕಾಣಲ್ಲ. ಸೊ ಕ್ಲೀನಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಂದರೆ ನಾವು ಮಾಡೋ ಕ್ಲೀನ್ ಏನಿದೆಯೋ ಅದು ಗಾಡ್ಲಿನೆಸ್ ಅಂದರೆ ದೇವರಿಗೆ ಕೂಡ ಮೆಚ್ಚುಗೆ ಆಗಬೇಕು ಅಂತ. ಸೊ ಇಲ್ಲಿ ಸೀನ್ ಅಂತ ಕೊಟ್ಟಿದ್ದಾರೆ. ಸೀನ್ ಅಂತಂದರೆ ಒಂದು ಕ್ಲಾಸ್ ರೂಮ್. ಇನ್ ಎ ಕ್ಲಾಸ್ ರೂಮ್ ವಾಟ್ ಇಟ್ ಹ್ಯಾಪನ್ಸ್ ಅಂತ ಕೊಟ್ಟಿದ್ದಾರೆ. ಸೀನ್ ಕ್ಲಾಸ್ ರೂಮ್ನಲ್ಲಿ ಕ್ಯಾರೆಕ್ಟರ್ ಯಾರ್ಯಾರಿದ್ದಾರೆ ಅಂದರೆ ಪಾತ್ರದಲ್ಲಿ ಯಾರ್ಯಾರಿದ್ದಾರೆ? ಎ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಕ್ಯಾರೆಕ್ಟರ್ಸ್ಗಳಲ್ಲಿ ಯಾರ್ಯಾರಿದ್ದಾರೆ ಪಾತ್ರಗಳಲ್ಲಿ? ಓನ್ಲಿ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ನೌ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್. ಸೊ ವಾಟ್ ದೇ ಡೂ? ಟೀಚರ್ enters the classroom. So next, children. Good morning, sir. So teacher, very good morning. Sit down, children. So ಎಲ್ಲರೂ ನೀವು ಕ್ಲಾಸ್ಗೆ ಎಂಟ್ರಿ ಆದ ತಕ್ಷಣ ಏನು ಹೇಳ್ತೀರಾ? ಗುಡ್ ಮಾರ್ನಿಂಗ್ ಅಂತ ಹೇಳಿರಲ್ಲ, ಹಾಗೆ ಗುಡ್ ಮಾರ್ನಿಂಗ್ ಸರ್ ಅಂತ ಅಂದರು. ಅದಕ್ಕೆ ಟೀಚರ್ ಏನು ಹೇಳಿದ್ರು? ವೆರಿ ಗುಡ್ ಮಾರ್ನಿಂಗ್. ಸಿಟ್ ಡೌನ್ ಚಿಲ್ಡ್ರನ್, ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್, ಪ್ಲೀಸ್ ಆನ್ಸರ್ ಯುವರ್ ಅಟೆಂಡೆನ್ಸ್. ಆಗ ನೆಕ್ಸ್ಟ್ ಏನು ಹೇಳಿದ್ರು? ಎಲ್ಲರೂ ಕೂಡ ಅಟೆಂಡೆನ್ಸ್ನ ಹೇಳಿದ್ದೆ. ಸೊ ಆ್ಯಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತಲ್ವಾ? ಸೊ ಸ್ಟಾರ್ಟಿಂಗ್ ನಾವು ಕ್ಲಾಸಿಗೆ ಬಂದ ತಕ್ಷಣವೇ ನೀವೆಲ್ಲ ನಮಗೆ ವಿಶ್ ಮಾಡ್ತೀರಾ, ನಾವು ಸಿಟ್ ಡೌನ್ ಅಂತ ಹೇಳ್ತೀವಿ. ಸೊ ಅದಾದ ತಕ್ಷಣ ನಮಗೆ ಅಟೆಂಡೆನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಅವರು ಕೂಡ ಅಟೆಂಡೆನ್ಸ್ ಮಾಡಿದೆ. ಸ್ಟಾರ್ಟೆಡ್ ದ ಅಟೆಂಡೆನ್ಸ್ ಫ್ರಮ್ ಅನುಷಾ, ಫ್ರಮ್ ದ ಆಲ್ಫಾಬೆಟ್ ಎ ಟು ಅನುಷಾ ಟಿಲ್ ಝೆಡ್. ದಿಸ್ ಈಸ್ ದ ಆಲ್ಫಾಬೆಟ್ ದೇ ವಿಲ್ ಕಾಲ್. ಸೊ ನೆಕ್ಸ್ಟ್ ಅನುಷಾ, ಎಸ್ ಸರ್. Teacher, Bharati is present, sir. Teacher, Chetan Mohsin is absent, sir. ಇಲ್ಲಿ ಏನಾಯಿತು ಅಂತಂದರೆ, ಸೊ ಟೀಚರ್ ಸ್ಟಾರ್ಟ್ ಕಾಲಿಂಗ್ ದ ಅಟೆಂಡೆನ್ಸ್. ಸೊ ಫಸ್ಟ್ ಅನುಷಾ. ಸೊ ಅನುಷಾ ಶಿ ಟೋಲ್ಡ್ ಎಸ್ ಸರ್ ಐ ಆಮ್ ಪ್ರೆಸೆಂಟ್ ಹಿಯರ್. ಎಸ್ ಸರ್ ಅಂದರೆ ಐ ಆಮ್ ಪ್ರೆಸೆಂಟ್ ಹಿಯರ್. ಟೀಚರ್ ನೆಕ್ಸ್ಟ್ ದ ಕಾಲ್ ದೆಮ್ Bharati. So even Bharati also present, sir. So again the third one teacher calls Chetan, but Mohisin, another guy, Mohisin told he is absent, sir. So Chetan was absent. So teacher, do you know why he is absent? ಆಗ ಟೀಚರ್ ಮೊಹಿಸಿನ್ಗೆ ಕೇಳ್ತಾರೆ, ನಿನಗೆ ಗೊತ್ತಾ ಅವನು ಏನಕ್ಕೆ ಆಬ್ಸೆಂಟ್ ಆದ ಅಂತ? ಡು ಯು ನೋ ವೈ ಈಸ್ ಆಬ್ಸೆಂಟ್? ನಿಂಗೆ ಗೊತ್ತಾ ಅವ್ನು ಏನಕ್ಕೆ ಆಬ್ಸೆಂಟ್ ಆದ ಅಂತ ಟೀಚರ್ ಕೇಳ್ತಾರೆ. ಆಗ ರಾಕೇಶ್ ಹೇಳ್ತಾನೆ, ಈಸ್ ನಾಟ್ ವೆಲ್ ಸರ್, ಈ ಆಸ್ ಮಲೇರಿಯಾ. ಸೊ ಅಲ್ಲೇ ಇದ್ದಿದ್ದು ರಾಕೇಶ್ ಏನು ಹೇಳ್ತಾನೆ? ಈಸ್ ನಾಟ್ ವೆಲ್, ಅವನಿಗೆ ಹುಷಾರಿಲ್ಲ ಸರ್, ಅವನಿಗೆ ಮಲೇರಿಯಾ. ಸೊ ಯು ಆರ್ ಸಫರಿಂಗ್ ಫ್ರಮ್ ಮಲೇರಿಯಾ ಅಂತ ಹೇಳ್ತಾನೆ. ಅದಕ್ಕೆ ಟೀಚರ್, ಹೌ ಸ್ಯಾಡ್. ಏನಪ್ಪ ಅಂತ. ನೀವು ಹಂಗೆಲ್ಲ ಯಾರಾದರೂ ಬರಲಿಲ್ಲ ಕ್ಲಾಸ್ಗೆ ಅಂತಂದರೆ ವಿ ವಿಲ್ ಆಸ್ಕ್ ಸಮ್ ಒನ್, why is not came, why she not came, what happened to her. If it is you always, I think you will be an absent only for the reason function ಅಲ್ವಾ? ಜಸ್ಟ್ ಫಂಕ್ಷನ್ಗಾಗಿ ನೀವು ರಜಾ ಹಾಕ್ತೀರಾ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಚೇತನ್ಗೆ ಮಲೇರಿಯಾ ಬಂದೆ. ಈಸ್ ವಾಸ್ ಇನ್ಫೆಕ್ಟೆಡ್ ಬೈ ಮಲೇರಿಯಾ ಆ್ಯಂಡ್ ವಾಸ್ ಸಫರಿಂಗ್. ಸೊ ಈಸ್ ನಾಟ್ ವೆಲ್, ಸೊ ಈಸ್ ವಾಸ್ ಆಬ್ಸೆಂಟ್ ಟು ದ ಸ್ಕೂಲ್. ಸೊ ನೆಕ್ಸ್ಟ್ ಟೀಚರ್ ಆಫ್ಟರ್ ಮಾರ್ಕಿಂಗ್ ದ ಅಟೆಂಡೆನ್ಸ್ starts the discussion. So what the next teacher does? ಸೊ ಅವರು ಅಟೆಂಡೆನ್ಸ್ ಎಲ್ಲ ಹಾಕಿ ಈಗ ಅಟೆಂಡೆನ್ಸ್ಗೆ ಅವರು ಡಿಸ್ಕಷನ್ಗೆ ಸ್ಟಾರ್ಟ್ ಮಾಡಿದ್ರು. ಸೊ ಏನಂತ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು? ನೆಕ್ಸ್ಟ್, ದೀಸ್ ಡೇಸ್ ಮೆನಿ ಪೀಪಲ್ ಸಫರ್ ಫ್ರಮ್ ಮಲೇರಿಯಾ. ಇತ್ತೀಚೆಗೆ ತುಂಬ ಜನ ಮಲೇರಿಯಾದಿಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ದೇ ವಾರ್ ಜಸ್ಟ್ ಸ್ಟ್ರಗ್ಲಿಂಗ್ ಫ್ರಮ್ ಮಲೇರಿಯಾ, ತುಂಬ ಸಫರ್ ಮಾಡ್ತಿದ್ದಾರೆ. ಸೊ ಡಿಡ್ ಯು ನೋ ಹೌ ಮಲೇರಿಯಾ ಕಾಸಸ್? ಯಾರಿಗಾದ್ರೂ ಗೊತ್ತಾ ಮಲೇರಿಯಾ ಹೇಗೆ ಬರುತ್ತಂತ? ಎಸ್, ಮಸ್ಕಿಟೋಯಿಂದ ಬರುತ್ತೆ. ಆ್ಯಂಡ್ ವಾಟ್ ಕಾಸಸ್ ಮಲೇರಿಯಾ ಸರ್? ಅಲ್ಲೇ ಇದ್ದಿದ್ದು ರೀಟಾ, ಅವಳು ಕೇಳ್ತಾಳೆ, ವಾಟ್ ಕಾಸಸ್ ಮಲೇರಿಯಾ ಸರ್?
ಸರ್ ಮಲೇರಿಯಾ ಯಾಕೆ ಬರುತ್ತೆ ಅಂತ ಕೇಳ್ತಾಳೆ. ಆಗ ಟೀಚರ್ ಹೇಳ್ತಾರೆ, ಮಸ್ಕಿಟೋಸ್ ಕಾಸಸ್ ಮಲೇರಿಯಾ, ಮಸ್ಕಿಟೋಯಿಂದ ಮಲೇರಿಯಾ ಬರುತ್ತೆ. ದೇ ಆಲ್ಸೋ ಕಾಸ್ ಅದರ್ ಡಿಸೀಸಸ್ ಲೈಕ್ ಡೆಂಗು, ಚಿಕನ್ ಗುನ್ಯಾ ಎಕ್ಸೆಟ್ರಾ. ಸೊಳ್ಳೆಗಳು, ಮಸ್ಕಿಟೋಸ್ ಅಂತಂದರೆ ಸೊಳ್ಳೆಗಳು. ಸೊ ನಾಟ್ ಓನ್ಲಿ ದ ಮಲೇರಿಯಾ, ಈವನ್ ಡೆಂಗು ಆ್ಯಂಡ್ ಚಿಕನ್ ಗುನ್ಯಾ ಇಸ್ ಆಲ್ಸೋ ಕಾಸಸ್ ಫ್ರಮ್ ಮಸ್ಕಿಟೋಸ್. ಬರೀ ಮಲೇರಿಯಾ ಒಂದೇ ಸೊಳ್ಳೆಗಳಿಂದ ಬರಲ್ಲ, ಈವನ್ ಡೆಂಗು, ಚಿಕನ್ ಗುನ್ಯಾ ಎಲ್ಲ ಬರುತ್ತೆ. ಅದಾದ ನಂತರ ಆಫ್ಟರ್ ದಟ್ ಸವಿತಾ, ಐ ಹ್ಯಾವ್ ನಾಟ್ ಹರ್ಡ್ ಆಫ್ ಡೆಂಗು, ವಾಟ್ ಈಸ್ ಇಟ್ ಸರ್? ಸರ್, ಐ ಡೋಂಟ್ ಹ್ಯಾವ್ ಹರ್ಡ್ ಎನಿ ಟೈಪ್ ಲೈಕ್ ದ ನೇಮ್ ಆಫ್ ದ ಡೆಂಗು. ಸರ್, ನಾನು ಎಲ್ಲೂ ಡೆಂಗು ಅಂತ ಕೇಳಿಸ್ಕೊಂಡೇ ಇಲ್ಲ. ಏನು ಸರ್ ಹಾಗಂದರೆ ಅಂತ ಸವಿತಾ ಟೀಚರ್ ಕೇಳ್ತಾಳೆ. ಆಗ ಟೀಚರ್, ಡೆಂಗು ಫೀವರ್ ಈಸ್ ಎ ಡಿಸೀಸಸ್ ಕಾಸ್ಡ್ ಬೈ ಎ ವೈರಸ್ ಕ್ಯಾರಿಡ್ ಬೈ ಮಸ್ಕಿಟೋಸ್. ಸೊ ಅದಕ್ಕೆ ಟೀಚರ್ ಏನು ಹೇಳ್ತಾರೆ, ಡೆಂಗು ಫೀವರ್, ಡೆಂಗು ಅನ್ನೋ ಒಂದು ಜ್ವರ, ಈಸ್ ಎ ಡಿಸೀಸಸ್, ಅದೊಂದು ಕಾಯಿಲೆ, ಕಾಸ್ಡ್ ಬೈ ಎ ವೈರಸ್, ಅದು ಒಂದು ವೈರಸ್ ಅಂತಂದರೆ ಈ ವೈರಾಣುಗಳಿಂದ, ಕ್ಯಾರಿಡ್ ಬೈ ಮಸ್ಕಿಟೋಸ್, ಈಗ ಒಬ್ಬರ ಕಾಯಿಲೆನ ಮತ್ತೊಬ್ಬರಿಗೆ ಹರಡೋದು. ಅರ್ಥ ಆಯ್ತಾ? ಈಗ ನನಗೇನಾದರೂ ಕಾಯಿಲೆ ಇದ್ದರೆ ನನಗೆ ಸೊಳ್ಳೆ ಬಂದು ಕೂತ್ಕೊಂಡು ಇಂಜೆಕ್ಟ್ ಮಾಡಿಕೊಂಡು ಅದೇ ಬ್ಲಡ್ನ ಇನ್ನೊಬ್ರು ತೊಗೊಂಡೋಗಿ ಹಾಕಿದಾಗ ನನಗೇನು ಫೀವರ್ ಇರುತ್ತೋ ಅದೇ ಫೀವರ್ ಅವ್ರಿಗೂ ಕೂಡ ಬರುತ್ತೆ. ಸೊ ಅದಕ್ಕೆ ಇದನ್ನು ಡೆಂಗು. ಸೊ ಇಟ್ಸ್ ಅನ್ ಇನ್ಫೆಕ್ಟೆಡ್ ವೈರಸ್ ಕ್ಯಾರಿಡ್ ಬೈ ಮಸ್ಕಿಟೋಸ್. ಆಗ ಸವಿತಾ ಮತ್ತೆ ಕೇಳ್ತಾಳೆ, ಹೌ ಡು ಐ ನೋ ಐ ಹ್ಯಾವ್ ಡೆಂಗು? ಸರ್, ನನಗೆ ಡೆಂಗು ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ಟೀಚರ್, ದ ಸಿಂಪ್ಟಮ್ಸ್ ಆರ್ ಹೆಡೇಕ್, ರ್ಯಾಷಸ್ ಆ್ಯಂಡ್ ಬಾಡಿ ಪೇನ್. ಸೊ ಡೆಂಗು ಬಂತು ಅಂತ ಗೊತ್ತಾಗೋದು ಹೇಗೆ ಅಂತಂದರೆ ಅದಕ್ಕೊಂದು ಸಿಂಪ್ಟಮ್ಸ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ವೈರಸ್, ಎವ್ರಿ ಡಿಸೀಸಸ್ ದೇರ್ ಈಸ್ ಎ ಸಿಂಪ್ಟಮ್ಸ್. ಬಿಫೋರ್ ಇಟ್ ಕಮ್ಸ್ ಇಟ್ ಗಿವ್ಸ್ ದ ಸಿಂಪ್ಟಮ್ಸ್. ಸೊ ಟೇಕಿಂಗ್ ದಟ್ ಸಿಂಪ್ಟಮ್ಸ್ ಓನ್ಲಿ ವಿ ಶುಡ್ ರಿಸೀವ್ ದಟ್, ವಿ ಶುಡ್ ಬಿ ರಿಯಲೈಸ್ ದಟ್ ಓ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಬಾಡಿ. ನಮ್ಮ ಶರೀರದಲ್ಲಿ ಏನೋ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. ಮುಂಚೆನೇ ನಮಗೆ ಸ್ವಲ್ಪ ಅದು ತೋರಿಸುತ್ತೆ. ಹೇಗೆ ತೋರಿಸುತ್ತೆ ನೋಡಿ, ಹೀಗೆ ಡೆಂಗು ಬರೋದಕ್ಕೂ ಮುಂಚೆ ಹೆಡ್ಡೇಕ್ ಅಂತಂದರೆ ತಲೆನೋವು, ರ್ಯಾಷಸ್ ಅಂದರೆ ಸಣ್ಣ ಸಣ್ಣ ರವೆಗುಳ್ಳೆಗಳು, ಮತ್ತು ಬಾಡಿ ಪೇನ್ ಅಂತಂದರೆ ಶರೀರದಲ್ಲಿ ಆಗುವಂಥ ನೋವು. ಆಯ್ತಾಯ್ತಾ? ಸೊ ಹೆಡ್ಡೇಕ್, ರ್ಯಾಷಸ್ ಮತ್ತು ಬಾಡಿ ಪೇನಿಂದ ಡೆಂಗು ಜ್ವರ ಸ್ಟಾರ್ಟ್ ಆಯಿತು ಅಂತ. ಸುರೇಶ್, ಈಸ್ ಇಟ್ ಇನ್ಫೆಕ್ಟಿಯಸ್? ಸರ್, ಅದು ನಮಗೆ ತುಂಬ ಅಪಾಯಕಾರಿನ, ಇನ್ಫೆಕ್ಟ್ ಆಗುತ್ತಾ? ಆಗ ಟೀಚರ್, ನೋ, ವೆನ್ ಎ ಮಸ್ಕಿಟೋ ಬೈಟ್ಸ್ ಎ ಪರ್ಸನ್ ಹೂ ಹ್ಯಾಸ್ ಬೀನ್ ಇನ್ಫೆಕ್ಟೆಡ್ ವಿತ್ ಎ ಡೆಂಗು ವೈರಸ್, the mosquito can become a carrier of the virus. If it bites someone else, that person can be infected with dengue fever. The virus can't spread directly from person to person. So ಇಲ್ಲಿ ಇವನೇನು ಕೇಳ್ತಾನೆ, who is that? ಸುರೇಶ್ will ask, is it infectious? ಅದು ನಮಗೆ ಇನ್ಫೆಕ್ಟ್ ಮಾಡುತ್ತಾ ಅಂತ. ಆಗ ಟೀಚರ್ ಹೇಳ್ತಾರೆ, ನೋ, ಮಸ್ಕಿಟೋಯಿಂದ ಅದು ಇನ್ಫೆಕ್ಟ್ ಆಗಲ್ಲ. ವೆನ್ ಎ ಮಸ್ಕಿಟೋ ಬೈಟ್ಸ್ ಎ ಪರ್ಸನ್, ಯಾವಾಗಲಾದ್ರೂ ಸೊಳ್ಳೆಗಳು ಒಬ್ಬ ಮನುಷ್ಯನಿಗೆ ಕಚ್ಚಿದಾಗ, ಇಟ್ ಬೈಟ್ಸ್ ಎ ಮಸ್ಕಿಟೋ ಫ್ರಮ್ ಪರ್ಸನ್ ಹೂ ಹ್ಯಾಸ್ ಬೀನ್ ಇನ್ಫೆಕ್ಟೆಡ್ ವಿತ್ ಎ ಡೆಂಗು ವೈರಸ್. ಯಾರಿಗೆ ಡೆಂಗು ಇರುತ್ತೋ ಆ ಮನುಷ್ಯನಿಗೆ ಸೊಳ್ಳೆ ಕಚ್ಚಿದಾಗ, ಅರ್ಥ ಆಯ್ತಾ? ಇಫ್ ಸಮ್ವನ್ ಹ್ಯಾಸ್ ಎ ಫೀವರ್ ಆಫ್ ಡೆಂಗು, ಸೊ ದಟ್ ವೈರಸ್ ದ ಮಸ್ಕಿಟೋ ಇನ್ಫೆಕ್ಟ್ಸ್, ಮೀನ್ಸ್ ದಟ್ ಮಸ್ಕಿಟೋ ಅಟ್ಯಾಕ್ ಎ ಪಿಂಚ್, ದಟ್ ಇಟ್ ಸಕ್ ಸಮ್ ಬ್ಲಡ್, ಅದೇನು ಮಾಡುತ್ತೆ, ಸ್ವಲ್ಪ ಬ್ಲಡ್ನಂತೆ, ಆ ಬ್ಲಡ್ ಜೊತೆಗೆ ವೈರಸ್ ಇರುತ್ತೆ. ದ ಮಸ್ಕಿಟೋ ಕ್ಯಾನ್ ಬಿಕಮ್ ಎ ಕ್ಯಾರಿಯರ್ ಆಫ್ ದ ವೈರಸ್. ಮಸ್ಕಿಟೋನಿಂದ ವೈರಸ್ ಇಲ್ಲ, ಆದರೆ ಸೊಳ್ಳೆಗಳು ಒಬ್ಬ ಮನುಷ್ಯನಿಂದ ಮತ್ತೊಂದು ಮನುಷ್ಯಗೆ ಹರಡಿಸುತ್ತೆ. ಸೊ ನಮಗಿರೋವಂಥ ಡೆಂಗು ವೈರಸ್ ನನಗಿದ್ದರೆ, ನನಗೆ ಕಚ್ಚಿದ್ರೆ ಸೊಳ್ಳೆ ಅದೇ ವೈರಸ್ನ ತೊಗೊಂಡೋಗಿ ಇನ್ನೊಬ್ರು ಕಚ್ಚಿದ್ರೆ ಅವ್ರಿಗೂ ಕೂಡ ಡೆಂಗು ಆಗುತ್ತೆ ಅಂತ. If it bites someone else, that person can be infected with dengue fever. ಯಾರಿಗಾದರೂ ಅದಕ್ಕೆ ಬೈಟ್ ಮಾಡಿದ್ರೆ, ಅಂದರೆ ಕಚ್ಚಿದ್ರೆ, ಡೆಂಗು ಪರ್ಸನ್ ಕಚ್ಚಿಬಿಟ್ಟು ಮತ್ತೊಬ್ಬರು ಪರ್ಸನ್ಗೆ ಕಚ್ಚಿದ್ರೆ ಅಂಥವರಿಂದ ಅದಕ್ಕೆ ಫೀವರ್ ಬಂದಾಗ ಮಾತ್ರ ಅದು ಬೇರೆಯವ್ರಿಗೆ ಹರಡುತ್ತೆ ಅಂತ ಟೀಚರ್ ಹೇಳ್ತಾರೆ. ಸೊ ಕಾನ್ ಸ್ಪ್ರೆಡ್ ಡೈರೆಕ್ಟ್ಲಿ ಫ್ರಮ್ ಪರ್ಸನ್ ಟು ಪರ್ಸನ್. ಆಗ ಸುರೇಶ್, ಹೌ ಕ್ಯಾನ್ ವಿ ಅವಾಯ್ಡ್ ದಿಸ್? ಆಗ ಸುರೇಶ್ ಮತ್ತೆ ಒಂದು ಕ್ವಶನ್ ಕೇಳ್ತಾರೆ. ವಾಟ್ ಯು ಆಸ್ಕ್ ಕ್ವಶನ್? ಹೌ ಕ್ಯಾನ್ ವಿ ಅವಾಯ್ಡ್ ದೀಸ್ ಫೀವರ್? ಈ ಥರ ಜ್ವರಗಳನ್ನ ಹೇಗೆ ನಾವು ಅವಾಯ್ಡ್ ಮಾಡೋದು?
ತಡೆಯೋದು ಅಂತ. ಅದಕ್ಕೆ ಟೀಚರ್ ಹೇಳ್ತಾರೆ, ಇಟ್ಸ್ ಈಸಿ, ಕೀಪ್ ಯುವರ್ ಸರೌಂಡಿಂಗ್ಸ್ ಕ್ಲೀನ್, ಯೂಸ್ ಆ್ಯನ್ ಇನ್ಸೆಕ್ಟ್ repellent ಕವರ್ ಸ್ಲೀಪ್ ಏರಿಯಾಸ್ ವಿತ್ netting, avoid going outdoors at dusk and dawn when mosquitoes are most active, dirty water in the gutters and the ditches are the breeding places for mosquitoes. So ಅದಕ್ಕೆ ಏನು ಹೇಳ್ತಾನೆ, ಓಕೆ, ಸೊ ಈಗ ಏನು ಹೇಳ್ತಾನೆ, ಹೌ ಕ್ಯಾನ್ ಬಿ, ಇಟ್ಸ್ ಈಸಿ. ಆಗ ಟೀಚರ್ ಹೇಳ್ತಾರೆ, ಎಸ್ ಇಟ್ಸ್ ವೆರಿ ಈಸಿ. ಸೊ ಅವಾಯ್ಡಿಂಗ್ ದ ಮಸ್ಕಿಟೋಸ್ ಯಾ ಅವಾಯ್ಡಿಂಗ್ ದ ಫೀವರ್ ಈಸ್ ವೆರಿ ಈಸಿ. ಫಸ್ಟ್ ಟೀಚರ್ ವಾಟ್ ಈ ಟೋಲ್ಡ್, ಯು ಶುಡ್ ಕೀಪ್ ಯುವರ್ ಸರೌಂಡಿಂಗ್ಸ್ ಕ್ಲೀನ್. ನಿಮ್ಮ ಸುತ್ತಮುತ್ತ ಇರುವಂಥ ಜಾಗನ ನೀವು ಕ್ಲೀನಾಗಿ ಇಟ್ಕೊಂಡಿರಬೇಕು. ಮನೆ ನೀಟಾಗಿ ಇಟ್ಕೊಂಡಿರ್ಬೇಕು. ಮನೆ ಒಳಗಲ್ಲ, ಈವನ್ ಹೊರಗಡೆ ಕೂಡ ನೀಟಾಗಿ ಇಟ್ಕೊಂಡಿರಬೇಕು. ಯೂಸ್ ಆ್ಯನ್ ಇನ್ಸೆಕ್ಟ್ repellent ಕವರ್ ಸ್ಲೀಪ್ಸ್ ಏರಿಯಾ ವಿತ್ ನೆಟ್ಟಿಂಗ್. ನೀವು ಮಲಗಬೇಕಾದ್ರೆ ಯಾವುದಾದ್ರೂ ರೆಪ್ಲಿಯೆಂಟ್ ಅಂತಂದರೆ ಯಾವ್ದಾದ್ರು ಗುಡ್ ನೈಟ್ ಮ್ಯಾಟು ಇಲ್ಲ ಯಾವುದಾದ್ರು ಒಂದು ಕಾಯಿಲ್ ಎದುರು ಹಾಕ್ಕೊಳ್ಳಿ, ಇಲ್ಲ ಸೊಳ್ಳೆ ಪರ್ದಾನ ನೀವು ಕಟ್ಕೊಂಡು ಮಲಗಬೇಕು. ಅವಾಯ್ಡ್ ಗೋಯಿಂಗ್ ಔಟ್ಡೋರ್ಸ್ ಆ್ಯಂಡ್ ಡಸ್ಕ್ ಆ್ಯಂಡ್ ಡಾನ್. ಸೊ ನೀವು ಬೆಳಗ್ಗೆನೇ ಇಲ್ಲ ತುಂಬ ರಾತ್ರಿ ಹೊತ್ತು ಎಲ್ಲಾದರೂ ಹೊರಗಡೆ ಹೋಗೋದನ್ನು ನಿಲ್ಲಿಸಬೇಕು. ಆಲ್ಮೋಸ್ಟ್ ಸೊಳ್ಳೆಗಳು ಬೆಳಗಿನ ಜಾವ ಇಲ್ಲ ನೈಟ್ ಆದಮೇಲೆ ಬರೋದು. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ವೆನ್ ಮಸ್ಕಿಟೋಸ್ ಆರ್ ಮೋಸ್ಟ್ ಆ್ಯಕ್ಟಿವ್, ಯಾವಾಗ ಮಸ್ಕಿಟೋ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ, ಇನ್ ಡರ್ಟಿ ವಾಟರ್ ಇನ್ ದ ಗಟ್ಟರ್ಸ್ ಆ್ಯಂಡ್ ದ ಡಿಚಸ್. ಕೊಚ್ಚೆ ನೀರು, ಗಟರ್ಸ್ ಡ್ರೈನೇಜ್ ನೀರು, ಆ ಡಿಚ್ಚಿಗಳೆಲ್ಲ ನೀರು ಹೋಗ್ತಾ ಇರುತ್ತಲ್ಲ, ಕೊಳೆ ನೀರುಗಳು ಅಥವಾ ಸ್ಟ್ಯಾಗ್ನೆಂಟ್ ಆಗಿರುವಂಥ ವಾಟರು. ಸೊ ಸಮ್ ವಾಟರ್ ವಿಲ್ ಬಿ ದೇರ್ ಆಫ್ ಆಲ್ಮೋಸ್ಟ್ ಯು ಕ್ಯಾನ್ ಸಿ ಇನ್ ಆಲ್ ದಿಸ್ ಥಿಂಗ್ಸ್ ಇನ್ ಸ್ಲಮ್ ಏರಿಯಾಸಲ್ಲಿ ನೋಡ್ಬೋದು ನೀವು. ಅಲ್ಲೇ ಪಾತ್ರೆ ತೊಳಿತಿರ್ತಾರೆ, ಅಲ್ಲೇ ಸ್ನಾನ ಮಾಡ್ತಾರೆ, ಪ್ರತಿಯೊಂದು ಅಲ್ಲೇ. ಮಗು ಈವನ್ ಟಾಯ್ಲೆಟ್ಗೆ ಅಲ್ಲೇ ಹೋಗ್ತಾ ಇರ್ತಾರೆ. ಎವ್ರಿಥಿಂಗ್ ದೇ ವಿಲ್ ಡೂ ಇನ್ ದ ಒನ್ ಪ್ಲೇಸ್ ಇಟ್ ಸೆಲ್ಫ್. ಸೊ ಆ ನೀರು ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಎ ಸ್ಟ್ಯಾಗ್ನೆಂಟ್ ಆ್ಯಂಡ್ ವೆರಿ ಡರ್ಟಿ. ಸೊ ದಿಸ್ ಈಸ್ ವೆರಿ ಗುಡ್ ಏರಿಯಾ ಫಾರ್ ದ ಮಸ್ಕಿಟೋ. ಇದು ಮಸ್ಕಿಟೋಗೆ ತುಂಬ ಒಳ್ಳೆಯ ಜಾಗ. ಏನಕ್ಕೆ? ಲುಕ್ ಹಿಯರ್, ditches ಆರ್ ದ ಬ್ರೀಡಿಂಗ್ ಪ್ಲೇಸಸ್ ಫಾರ್ ಮಸ್ಕಿಟೋಸ್. ಅದು ತನ್ನ ಉತ್ಪತ್ತಿ ಅಂತಂದರೆ ಮೊಟ್ಟೆ ಹಾಕೋದಿಗೆ ಈ ಡಿಚ್ಚಸ್ಸು ಗಟರ್ಸ್ಗಿಂತ ಒಳ್ಳೆ ಪ್ಲೇಸು ಬೇರೆ ಯಾವುದೂ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಇಫ್ ದ ವಾಟರ್ ಈಸ್ ಕ್ಲೀನ್, ಮಸ್ಕಿಟೋ ವಿಲ್ ನಾಟ್ ಕಮ್. ಇಫ್ ವಾಟರ್ ಈಸ್ ಸ್ಟ್ಯಾಗ್ನೆಂಟ್, ಇಫ್ ವಾಟರ್ ಈಸ್ ವೆರಿ impurity or coming any smell means immediately the mosquito will be there, because the laying the eggs is really that place is very suitable for the mosquito to be breeding. ಅಂದರೆ ಅದು ಮೊಟ್ಟೆ ಹಾಕೋದಕ್ಕೆ ಅದಕ್ಕಿಂತ ಒಳ್ಳೆ ಪ್ಲೇಸ್ ಎಲ್ಲೂ ಸಿಗಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್, ಸ್ಟೂಡೆಂಟ್ಸ್, ವಿ ಕಮ್ ಟು ಸ್ಕೂಲ್ ಆ್ಯಂಡ್ ವಿ ಡೋಂಟ್ ಫೈಂಡ್ ಟೈಮ್ ಟು ಕ್ಲೀನ್ ದೆಮ್ ಅಪ್. ಸರ್, ನಾವು ಸ್ಕೂಲಿಗೆ ಬಂದುಬಿಡ್ತೀವಿ, ಈಗ ನಮ್ಮ ಸುತ್ತಲ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಸೊ ವಾಟ್ ವಿಲ್ ವಿ ಡೂ ಸರ್? ಬಿಕಾಸ್ ವಿ ಆರ್ ಕಮಿಂಗ್ ಟು ಸ್ಕೂಲ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟೈಮ್ ಟು ಕ್ಲೀನ್ ಅವರ್ ಸರೌಂಡಿಂಗ್. ಸೊ ವಾಟ್ ವಿಲ್ ಡೂ ಅಂತ ಸ್ಟೂಡೆಂಟ್ಸ್ ಕೇಳ್ತಾರೆ. ಆಗ ಟೀಚರ್, ಯು ಡೋಂಟ್ ಹ್ಯಾವ್ ಸ್ಕೂಲ್ ಆನ್ ಸಂಡೇಸ್, ಯು ಕ್ಯಾನ್ ಸ್ಪೇರ್ ಸಮ್ ಟೈಮ್ ಆನ್ ಸಂಡೇ ಟು ಕ್ಲಿಯರ್ ದೆಮ್ ಅಪ್. So in a week you will come only for in 6 days, one day to Saturday, but Sunday is already for you, so you can utilize that Sunday by cleaning your surrounding ಅಂತ ಹೇಳ್ತಾರೆ. ಅಂದರೆ ನೀವು ಸೋಮವಾರದಿಂದ ಶನಿವಾರ ತನಕ ಮಾತ್ರ ಶಾಲೆಗೆ ಬರ್ತೀರಾ, 6 days ಮಾತ್ರ ಶಾಲೆಗೆ ಬರ್ತೀರಾ, ಸಂಡೇ ನೀವು ಇರ್ತೀರಲ್ವಾ. ಸೊ ಸಂಡೇ ಯು ಕ್ಯಾನ್ ಡೂ ಇಟ್. ಅಂದರೆ ಸಂಡೇ ನೀವು ಸುಮ್ಮನೆ ಇರ್ತೀರಾ, ನೀವು ಆ ದಿನನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂಥ ಗಲೀಜುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. So it's not necessary to clean every day. Every day is not necessary, because you don't have the time. Means on the time of when you will get it the free, on that time you can clean your surrounding. Is it? So if you don't have any time, means Sunday will be the time for each and everyone. So you can take some help and you can clean the surrounding. Weekly, whatever the weekly dirties are there, you can remove it. ವಾರದ ಪೂರ್ತಿ ಗಲೀಜನ್ನು ಆ ಭಾನುವಾರ ತೆಗೆದುಹಾಕ್ಬೋದು ಅಂತ ಟೀಚರ್ ಹೇಳ್ತಾರೆ. ಆಗ ಸ್ಟೂಡೆಂಟ್ಸ್, ಗುಡ್ ಐಡಿಯಾ ಸರ್, ವಿ ವಿಲ್ ಮೇಕ್ ಶೂರ್ ದಟ್
ವಿ ಕೀಪ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ಸರ್ ಗುಡ್ ಐಡಿಯಾ ಸರ್, ನಾವು ಹೆಂಗಿದ್ರು ಭಾನುವಾರ ಆಟ ಆಡೋಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಸೊ ಅದ್ರ ಬದಲು ಒಂದು 2 hours ನಾವು ಇದಕ್ಕೆಲ್ಲ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್ ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಾರೆ. ಆಗ ಟೀಚರ್, ದಟ್ಸ್ ಗುಡ್, ರಿಮೆಂಬರ್ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಆಗ ಟೀಚರ್ ಏನು ಹೇಳ್ತಾರೆ, ಹೌದು, ಇದನ್ನು ಯಾವಾಗಲೂ ರಿಮೆಂಬರ್ ಮಾಡಿ, ಯಾವಾಗಲೂ ನೆನಪಿನಲ್ಲಿ ನೀವು ಇಟ್ಕೊಳ್ಳಿ. ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಂದರೆ ಕ್ಲೀನಿಂಗ್, ಶುದ್ಧವಾಗಿರೋದು ದೇವರಿಗೂ ಕೂಡ ಪ್ರಿಯವಾಗಿರುತ್ತೆ, ಹತ್ತಿರವಾಗ್ತೀವಿ ನಾವು ಅಂತ. ಈವನ್ ಅದೇ ಥರ ಕೂಡ ಸ್ಟೂಡೆಂಟ್ ಏನು ಹೇಳ್ತಾರೆ, ಕ್ಲೆನ್ಲಿನೆಸ್ ಈಸ್ ಎ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅರ್ಥ ಆಯ್ತಾ ಮಕ್ಕಳ? ಈ ಲೆಸನಲ್ಲಿ ಏನಿದೆ ಅಂತಂದರೆ, ಗಲೀಜು ಅಂದರೆ ಒಂದು ಸೊಳ್ಳೆ ನಿಮಗೆ ಇರೋವಂಥ ಒಂದು ಸೊಳ್ಳೆ ಎಷ್ಟು ಕಾಯಿಲೆಗಳಿಗೆ ಅದು ತುಂಬ ತರುತ್ತೆ, ಎಷ್ಟು ಕಾಯಿಲೆಗಳು ಅದರಿಂದ ಆಗುತ್ತೆ ಅಲ್ವಾ? ಆ ಕಾಯಿಲೆನ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಫಸ್ಟ್ ಯು ಶುಡ್ ಟೇಕ್ ಎ ರೆಮಿಡಿ ಆಫ್ ಕ್ಲೀನಿಂಗ್ ದ ಸರೌಂಡಿಂಗ್ನ ನೀವು ಕ್ಲೀನ್ ಮಾಡಬೇಕು. ಸುಮ್ಮನೆ ಹಾಗೇನೆ ಬರೋದು, ಗಲೀಜಲ್ಲೇ ಓಡಾಡೋದು, ಅದನ್ನೇ ಮನೆಯಲ್ಲೆಲ್ಲ ತಿಳ್ಕೊಂಡು ಓಡಾಡೋದು, ನೋ, ಇಟ್ ಈಸ್ ನಾಟ್ ಗುಡ್. ಸೊ ಅಲ್ಲಿ ನೀವು ಏನು ಅಂತಂದರೆ ನೀವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇಫ್ ಯು ಕ್ಲೀನ್, ಸೊ ಇಟ್ ವಿಲ್ ಬಿ ವೆರಿ ಗುಡ್. Understood, children? So I will send the notes to you. If you have the textbook, read once this lesson and understood. If you have any doubt, so while you come in the classes, you can ask me. So after this lesson, I will give the notes for you. Okay? Thank you, children.